ಪಾರ್ಟ್ನರ್ಶಿಪ್ ಬ್ರೇಕ್ ಆಗೋದು ಯಾಕೆ? ಅಂದರೆ ಪಾರ್ಟ್ನರ್ಶಿಪ್ಗಳು ಫೇಲ್ಯೂರ್ ಆಗೋದು ಯಾಕೆ? ಎನಿ ಬಿಸ್ನೆಸ್ ನನ್ನ ಪ್ರಕಾರ ಒಂದು ಸ್ಟಾರ್ಟಿಂಗಲ್ಲೇ ಪಾರ್ಟ್ನರ್ಶಿಪ್ ಆಗೋ ಮೊದಲೇ ನಮಗೆ ತುಂಬ ಟ್ರಸ್ಟ್ ಇರುತ್ತೆ ಒಬ್ಬರ ಮಧ್ಯೆ ಇನ್ನೊಬ್ಬರ ಬಗ್ಗೆ. ಸೊ ಅದಕ್ಕೆ ನಾವು ಒಟ್ಟಿಗೆ ಬಂದು ಬಿಸ್ನೆಸ್ ಮಾಡ್ತೀವಿ. ಬಟ್ ನನ್ನ ಪ್ರಕಾರ ಟ್ರಸ್ಟ್ ನಾವು ಕ್ಲಿಯರಾಗಿ ದಾಖಲೆ ಮಾಡಿರೋದಿಲ್ಲ ಅಥವಾ ಯಾರು ಏನು ಮಾಡಬೇಕು ಅಂತ ಬರೆದಿರೋದಿಲ್ಲ. ಸೊ ಆವಾಗ ಏನಾಗುತ್ತೆ, ನಾನು ಅಂದ್ಕೊಳ್ತೀನಿ ಅವನು ಇದನ್ನು ಮಾಡ್ತಾನೆ, ಅವನು ಅಂದ್ಕೊಳ್ತಾನೆ ಅವನು ಮಾಡ್ತಾನೆ, ಅಥವಾ ಒಂದು ಎಸಂಪ್ಷನ್ಸ್ ಮೇಲೆ ಹೋಗಿರ್ತೀವಿ, ಕ್ಲಾರಿಟಿ ಇರಲ್ಲ. ನನ್ನ ಪ್ರಕಾರ ಏನು ಅಂದ್ಕೊಂಡಿರ್ತಾನೆ ಅವನ ಏನೋ ಬೇರೆ ಎಂದಿರುತ್ತೆ. ಸೊ ವೆನ್ ವಿ ಡೋಂಟ್ ಡಾಕ್ಯುಮೆಂಟ್ ಇಟ್ ಯಾರ್ದು ಏನು ಅಂತ, ಟುಮಾರೋ ಬಿಸ್ನೆಸ್ ಗ್ರೋ ಆದಾಗ ಅಥವಾ ಇಂಪ್ರೂವ್ಮೆಂಟ್ ಆದಾಗ ಇಟ್ ಬಿಕಮ್ಸ್ ಅ ಪಾಯಿಂಟ್ ಫಾರ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್. ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂವೇ ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರು ಲೈಕ್ ನಾನು ಹೋಗಿ ನೀನು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ, ಅವನು ಇಲ್ಲ ನೀನು ಮಾಡಬೇಕಾಗಿತ್ತದು, ಅಥವಾ ನಿನ್ನಿಂದಾಗಿ ಆಗಿರೋದು, ಇಲ್ಲ ನಿನ್ನಿಂದಾಗಿ ಆಗಿರೋದು. ಸೊ ಈ ಥರ ಸ್ಟಾರ್ಟ್ ಆಗುತ್ತೆ ಸಣ್ಣದರಲ್ಲಿ. ಆ ಸಣ್ಣದನ್ನು ಫಿಕ್ಸ್ ಮಾಡೋಕ್ಕೆ ಒಂದು ಮೆಕ್ಯಾನಿಸಮ್ ಇದ್ದರೆ ಇಟ್ಸ್ ಓಕೆ. ಆ ಫಿಕ್ಸ್ ಅದನ್ನು ಪ್ರಾಬ್ಲಮನ್ನು ಆ ಸಣ್ಣದರಲ್ಲಿ ಸಾಲ್ವ್ ಮಾಡೋ ಮೆಕ್ಯಾನಿಸಮ್ ಇಲ್ಲ ಅಂತಾದರೆ ಅದರಲ್ಲೇ ದೊಡ್ಡದಾಗಿ ಕೊಂಡೋಗಿ ಡಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಇಟ್ ವಿಲ್ ಲೀಡ್ಸ್ ಟು ಅ ಫೇಲ್ಯೂರ್. ಸೊ ನನ್ನ ಪ್ರಕಾರ ಸ್ಟಾರ್ಟಿಂಗಲ್ಲಿ ಎಷ್ಟಾಗತ್ತೆ ಅಷ್ಟನ್ನು ಒಂದು ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಏನೇ ಎಸಂಪ್ಷನ್ಸ್ ಇದ್ದರೆ ಆ ಎಸಂಪ್ಷನ್ಸನ್ನು ಬರೆದಿಟ್ರೆ ಅಟ್ಲೀಸ್ಟ್ ಆ ಕ್ಲಾರಿಟಿ ಇರುತ್ತೆ. ಸೊ ಇಟ್ ವಿಲ್ ರೆಡ್ಯೂಸ್ ದ ಪಾಸಿಬಿಲಿಟಿ ಆಫ್ ಎನಿ ಫ್ಯೂಚರ್ ಪ್ರಾಬ್ಲಮ್ಸ್ ಆಗುತ್ತೆ. ಹಲವಾರು ಕಂಪನಿಗಳಿಗೆ ದುಡ್ಡು ಸೇವ್ ಮಾಡೋದು ಹೆಂಗೆ ಅಂತ ನೀವು ಹೇಳ್ಕೊಡ್ತೀರಿ. ಬಟ್ ಸ್ಟಿಲ್ ಅದಕ್ಕೂ ಮುಂಚೆ ಹೋಗೋದಕ್ಕೆ ನಾವು ಸ್ವಲ್ಪ ಸ್ಟಾಕ್ ಮಾರ್ಕೆಟು, ಸ್ವಲ್ಪ ಮ್ಯೂಚುವಲ್ ಫಂಡ್ ಕಡೆನೂ ಹೋಗಿ ಬಂದುಬಿಡೋಣ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡಿದ್ರಿ, ನೀವು ಅನುಭವಿಸ್ತಿದ್ದೀರಿ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಅಂದರೆ, ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ನೀವು 60 ವರ್ಷ ಆದಾಗ ಅಷ್ಟು ಕೋಟಿ ಬರುತ್ತೆ, ನಿಮಗೆ ಇಷ್ಟು ಕೋಟಿ ಬರುತ್ತೆ, ಅಥವಾ ಮ್ಯೂಚುವಲ್ ಫಂಡ್ ಈಸ್ ಸೇಫ್, ಅಲ್ಲಿ ಅಷ್ಟು ಕೋಟಿ ಬರುತ್ತೆ, ಇಷ್ಟು ಕೋಟಿ ಬರುತ್ತೆ, SIP ಮಾಡಿ ಅಂತೆಲ್ಲ. ಸೊ ಸ್ಟಾಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಹೌ ಯು ಸಿ ದ್ಯಾಟ್? ನನ್ನ ಪ್ರಕಾರ ಡಿಪೆಂಡಿಂಗ್ ಆನ್ ಆ ಒಬ್ಬ ಪರ್ಸನ್ನ ಲೈಫ್ ಯಾವ ಪೊಸಿಷನಲ್ಲಿದ್ದಾರೆ, ಮತ್ತು ಎಷ್ಟು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇದೆ, ಮತ್ತು ಎಂಡ್ ಗೋಲ್ ಅಂದರೆ ವಾಟ್ ಈಸ್ ದಟ್ ದೇ ವಾಂಟ್ ಟು ಅಚೀವ್, ಇದರ ಬೇಸಿಸಲ್ಲಿ ಅವ್ರದ್ದು ಪೋರ್ಟ್ಫೋಲಿಯೋ ಶುಡ್ ಬಿ ಡಿಸೈಡೆಡ್. ಯಾಕಂದರೆ ಸ್ಟಾಕ್ ಬೈ ನೇಚರ್ ಅದರಲ್ಲಿ ರಿಸ್ಕ್ ಜಾಸ್ತಿ. ಅದರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹೈಯರ್ ಈಲ್ಡ್, ಬಟ್ ಯು ಶುಡ್ ಬಿ ಓಪನ್ ಫಾರ್ ಅ ನೆಗೆಟಿವ್ ರಿಟರ್ನ್ಸ್ ಆಲ್ಸೋ. ಸೊ ಬಟ್ ಆಲ್ವೇಸ್ ಓನ್ಲಿ ಲುಕ್ ಎಟ್ ಇಫ್ ಒಂದು ಅಟ್ಲೀಸ್ಟ್ 3 to 5 ಇಯರಿಂದ ಜಾಸ್ತಿ ಹೊರೈಸನ್ ಇದ್ದರೆ ಮಾತ್ರ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ನನ್ನ ಪ್ರಕಾರ. ಇದು ನಾನು ಮಾಡ್ತಿರೋ ಥೀಸಿಸ್, ಒಂದು ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅನ್ನೋಲ್ಲ. ಸೆಕೆಂಡ್, ನಾನು ಹೇಗೆ ಯೋಚನೆ ಮಾಡ್ತೀನಿ ಅಂದರೆ, ಎಸ್ಪೆಷಲಿ ಇಫ್ ಯು ನಮ್ಮ ಹತ್ರ ಸಣ್ಣ ಕಾರ್ಪಸ್ ಅಮೌಂಟ್ಸ್ ಸ್ಟಾರ್ಟಿಂಗಲ್ಲಿ, ಈಗ ಒಬ್ಬರು ಕಾಲೇಜ್ ಮುಗಿಸಿ ಜಾಬಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಷ್ಟೇ, ಅವನು 10,000 20,000 ಇನ್ವೆಸ್ಟ್ ಮಾಡಿ ಎಷ್ಟು ರಿಟರ್ನ್ಸ್ ಬರ್ಬೋದು, ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ದೇ ಕ್ಯಾನ್ ಅರ್ನ್ ಬೈ ಇನ್ವೆಸ್ಟಿಂಗ್ ಇನ್ ದೆಮ್ಸೆಲ್ಸ್. ಅಂದರೆ ಅಪ್ಸ್ಕಿಲ್ಲಿಂಗ್ ಮಾಡೋದ್ರಲ್ಲಿ, ಅಂದರೆ ಅವರ ಅರ್ನೆಬಿಲಿಟಿ ಜಾಸ್ತಿ ಮಾಡಿದ್ರೆ ದೇ ಕ್ಯಾನ್ increase the total income they can make. Then they can invest that money in stock market and other things. So ನನ್ನ ಥೀಸಿಸ್ ಏನಂದರೆ, ಇನ್ ಏಜ್ ಆಫ್ ಸೆ 20s to 30s ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್ ಅಂದರೆ ಟು ಅಪ್ಸ್ಕಿಲ್ ಯೋರ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಯು ಕ್ಯಾನ್ ಲರ್ನ್ ಆನ್ ದ್ಯಾಟ್, ಆರ್ ಯು ಕ್ಯಾನ್, ಈಗ ನಿಮ್ಮದೇ ಯಾವುದೇ ಜಾಬಲ್ಲಿದ್ದೀರಾ, ಅದು ಆ ಜಾಬಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಏನು ಮಾಡಿದರೆ ಆಗುತ್ತೆ. ನೀನು ಅಸಲ್ ಬಿ ಕಾಲೇಜ್ಗೆ ಹೋಗಬೇಕು ಅಂತಿಲ್ಲ, ಬಟ್ ಮೇ ಬಿ ಅನ್ ಅಪ್ಸ್ಕಿಲ್ಲಿಂಗ್ ಇನ್ ಅ ಟ್ರೈನಿಂಗ್ ಅವರ ಯಾವುದಾದ್ರೂ ಒಂದು ಗ್ರೂಪಲ್ಲಿ ಸೇರಿಕೊಂಡು ಮಾಡೋದು, ಎನಿಥಿಂಗ್. ಸೊ ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್ ಟು ಅಪ್ಸ್ಕಿಲ್, ಸೊ ದಟ್ ನಿಮ್ಮ ಈಗಿನ ಲೆವೆಲ್ ಇನ್ಕಮಿಂದ ಯು ಕ್ಯಾನ್ ಡಬಲ್ ಇಟ್, ಟ್ರಿಪಲ್ ಇಟ್. ಬಿಕಾಸ್ ಯುವರ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಹೇಳ್ತೀವಿ, ಅಂದರೆ ನೀವು ಖರ್ಚೆಲ್ಲ ಆದಮೇಲೆ ಉಳಿದಿರೋ ಇನ್ಕಮ್, ಅದನ್ನು ಜಾಸ್ತಿ ಮಾಡೋಕ್ಕಾಗತ್ತೆ. ಎಸ್ಪೆಷಲಿ ಇನ್ ಯುವರ್ ಅರ್ಲಿ ಡೇಸ್, ಅರ್ಲಿ ಕರಿಯರ್, ಅರ್ಲಿ ಪಾರ್ಟ್ ಆಫ್ ಲೈಫ್. ಲೇಟರ್ ಪಾರ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದರೆ ಈವನ್ ಇಫ್ ಯು ನಾವು ಅಪ್ಸ್ಕಿಲ್ ಮಾಡಬೇಕು ಅಂತ ಹೇಳಿದ್ರೆ 50 ವರ್ಷ ಆದಮೇಲೆದವ್ರಿಗೆ ತುಂಬ ಕಷ್ಟ ಆಗುತ್ತೆ, ರೈಟ್? ಸೊ ಸ್ಟಾರ್ಟಿಂಗಲ್ಲಿ, ಸೊ ನನ್ನ ಥೀಸಿಸ್ ಏನಂದರೆ 20 to 30s ಯು ಡೂ ಲಾಟ್ ಆಫ್ ದ್ಯಾಟ್. 30s and 40s ಯು ಮೂವ್ ಟು ದಿಸ್ ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ಸ್ ಆ್ಯಂಡ್ ಅದರ್ ಥಿಂಗ್ಸ್.
ಆವಾಗ ತುಂಬ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಆ್ಯಂಡ್ high risk businesses. In your 50s, reduce stocks and investment, go to more like bonds and less risky investments. This is my larger thesis, if I have to say. ಮ್ಯೂಚುವಲ್ ಫಂಡ್ಸ್ Mutual funds are, ನನ್ನ ಪ್ರಕಾರ ಮ್ಯೂಚುವಲ್ ಫಂಡ್ಸ್ ಆರ್ ಬೆಟರ್ ದೆನ್ ಸ್ಟಾಕ್ ಇಫ್ ಯು ಡೋಂಟ್ ನೋ ಟೂ ಮಚ್ ಅಬೌಟ್ ಸ್ಟಾಕ್ ಮಾರ್ಕೆಟ್. ಯಾಕೆ ಅಂದರೆ ಸ್ಟಾಕ್ಸಲ್ಲಿ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಯು ಹ್ಯಾವ್ ಟು ರಿಸರ್ಚ್ ವಾಟ್ ಸ್ಟಾಕ್ ಏನು ಮಾಡಬೇಕು ಅಲ್ಲ. ವೆರಾಸ್ ಮ್ಯೂಚುವಲ್ ಫಂಡಲ್ಲಿ ಸಂಬಡಿ ವುಡ್ ಡೂ ದಟ್ ರಿಸರ್ಚ್, ಬಟ್ ದೆರ್ ಈಸ್ ಅ management fees. Almost your yield will reduce by 1 to 2%. So when I think I would invest in a mutual fund or a portfolio manager rather than I doing a research on a stock, because ಆ ಟೈಮ್ ನಾನು ಸ್ಟಾಕಲ್ಲಿ ರಿಸರ್ಚ್ ಮಾಡೋ ಬದಲು ಇಫ್ ಐ ಸ್ಪೆಂಡ್ ಎ ಟೈಮ್ ಇನ್ ಇಂಪ್ರೂವಿಂಗ್ ಮೈ ಬಿಸ್ನೆಸ್, ನನ್ನ ಇನ್ಕಮ್ ಓನ್ಲಿ ಕ್ಯಾನ್ ಇನ್ಕ್ರೀಸ್ ರೈಟ್. ಅಲ್ವಾ? ಸೊ ದಟ್ ಈಸ್ ಹೌ ಐ ಸಿ ಇಟ್. 1 or 2% of loss which I may make from mutual fund, I would make much better income from my own business eventually. So that is my thought process of investment.